ನಮಸ್ಕಾರ ಸ್ನೇಹಿತರೆ, ಫ್ರೀ ಜಾಬ್ ಇನ್ಫಾರ್ಮೇಷನ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಏನಂತಂದರೆ, ಇಂಡಿಯನ್ ಆರ್ಮಿ ಅಲ್ಲಿ ಕೆಲವೊಂದು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅಂತಂದರೆ TES ಒಂದು ಅಂದರೆ ಹುದ್ದೆಗಳು ಬರುತ್ತೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಅದೇ ರೀತಿ ನಮ್ಮ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಮ್ಮ ವೆಬ್ಸೈಟ್ ಆಗಿರ್ಬೋದು, ವಾಟ್ಸಪ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಹೋಗ್ಬಿಟ್ಟು ಜಾಯ್ನ್ ಆಗಿ. ಯಾಕಂದರೆ ಎಲ್ಲ ಒಂದು ಗೌರ್ಮೆಂಟ್ ಹುದ್ದೆಗಳ ಮಾಹಿತಿಗಳು ಎಲ್ಲದರಲ್ಲೂ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಎಲ್ಲ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಸಿಗುತ್ತೆ. ಸೊ ಇದು ನನ್ನ ವೆಬ್ಸೈಟ್. ಸೊ ಇದರಲ್ಲಿ ನಾನೊಂದು ಪೋಸ್ಟ್ ಹಾಕಿದ್ದೀನಿ. ಸೊ ನೋಡ್ಬೋದು 90 ಹುದ್ದೆಗಳು ಖಾಲಿ ಇರುತ್ತೆ. ಸೊ ಇವಾಗ ಏನಂತಂದರೆ ಆಫೀಸರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿರ್ತಾರೆ. ಅದಾದಮೇಲೆ ವಯೋಮಿತಿ ನೋಡ್ಬೋದು, 16.5 ವರ್ಷದಿಂದ 19.5 ವರ್ಷ ಲಾಸ್ಟ್ ಇರುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಅದಕ್ಕಿಂತ ಕಮ್ಮಿ ಹಾಕೋಕ್ಕಾಗಲ್ಲ. ಸೊ ಇಲ್ಲಿ ಯಾವಾಗ ಯಾವ ಡೇಟಲ್ಲಿ ಹುಟ್ಟಿರಬೇಕು ಏನಂತ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ನೋಡಿ. ವಯೋಮಿತಿ ಸಡಿಲಿಕ್ಕೆ ಅವ್ರದ್ದು ಯಾವುದೇ ಥರದ್ದು ಇರಲ್ಲ, ಯಾಕಂದರೆ ಇಂಡಿಯನ್ ಆರ್ಮಿಯಲ್ಲಿ ಇದು ಟೆಕ್ನಿಕಲ್ ಒಂದು ಇದು ಬರುತ್ತೆ. ಸೊ ನೆಕ್ಸ್ಟು ಶೈಕ್ಷಣಿಕ ವಿದ್ಯಾರ್ಥಿ ಏನಾಗಿರ್ಬೇಕಪ್ಪ ಅಂತಂದರೆ 10+2 ಆಗಿರಬೇಕು. ಸೊ ಯಾವುದಾದ್ರೂ ಒಂದು 60% ಮಾರ್ಕ್ಸ್ ಆಗಿರಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸಲ್ಲಿ 60% ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ 60% ಮಾರ್ಕ್ಸ್ ಆಗಿರಬೇಕು. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು, JEE ಮೇನ್ಸ್ 2025 ಅಲ್ಲಿ ಅಫಿಯರ್ ಆಗಿರಬೇಕು, ಮ್ಯಾಂಡೇಟರಿ. ಸೊ ಇದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ. ನೆಕ್ಸ್ಟು ಅರ್ಜಿಯನ್ನು ನೀವು ಆನ್ಲೈನಲ್ಲಿ ಸಲ್ಲಿಸಬೇಕಾಗತ್ತೆ. ಅದೇ ರೀತಿ ಅರ್ಜಿ ಶುಲ್ಕ ಯಾವುದೇ ರೀತಿಯಾದಂಥ ಕೊಟ್ಟಿಲ್ಲ, ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇಲ್ಲ ಅಂತ ಅನಿಸುತ್ತೆ. ನೆಕ್ಸ್ಟು ಆಯ್ಕೆ ವಿಧಾನ ಏನಂತಪ್ಪ ಅಂತಂದರೆ, ಫಿಸಿಕಲ್ ಇರುತ್ತೆ, ಎಕ್ಸಾಮಿನೇಷನ್ ಇರುತ್ತೆ, ಆಮೇಲೆ ಮೆಡಿಕಲ್ ಕೂಡ ಇರುತ್ತೆ. ಸೊ ಅದಾದಮೇಲೆ ಸೆಲೆಕ್ಟ್ ಆದಮೇಲೆ ನಿಮಗೆ ಟ್ರೈನಿಂಗಲ್ಲಿ ಸ್ಟೈಫಂಡ್ ಅಂತ ಕೊಡ್ತಾರೆ. ಸೊ 56,100 ರೂಪಾಯಿ ಸ್ಟೈಫಂಡ್ ಅಂತ ಕೊಡ್ತಾರೆ. ಸೊ ಅದಾದಮೇಲೆ ಪ್ರಮುಖ ದಿನಾಂಕಗಳು ನೋಡ್ಬೋದು, 14/10 ಅರ್ಜಿ ಸಲ್ಲಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಾಗಿ ಲಾಸ್ಟ್ ಡೇಟ್ 13/11ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಸೊ ಅರ್ಜಿ ಸಲ್ಲಿಸೋ ಲಿಂಕ್ ಆಗಿರ್ಬೋದು, ನೋಟಿಫಿಕೇಷನ್ ಆಗಿರ್ಬೋದು, ಎಲ್ಲ ಲಿಂಕ್ಗಳಲ್ಲಿ ನಿಮಗೆ ಸಿಗುತ್ತೆ. ಸೊ ವೆಬ್ಸೈಟ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಹೋಗ್ಬಿಟ್ಟು ವಿಸಿಟ್ ಮಾಡಿ, ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ನೋಡಿ ಆಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಇಷ್ಟು ಇವತ್ತಿನ ವೀಡಿಯೋ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.